CM ಸಿದ್ದರಾಮಯ್ಯನವರಿಂದ ಇವತ್ತು KS ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿರುವಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇರುವಂಥದ್ದು. ಏನಪ್ಪ ಅಂದರೆ KS ಪರೀಕ್ಷೆಯಲ್ಲಿ ಅನೇಕ ಅವಾಂತರಗಳು ನಡೆದಿದ್ದು, ಅದಕ್ಕೆ ಇಂದು ಪ್ರತಿಭಟನೆಯನ್ನು ಕೂಡ ಅಭ್ಯರ್ಥಿಗಳು ಕೈಗೊಂಡಿದ್ದರು. ಸೊ ಅದೆಲ್ಲ ಏನೇ ಇರಲಿ, ಆದರೆ CM ಸಿದ್ದರಾಮಯ್ಯನವರು ಇವತ್ತು ಪರೀಕ್ಷೆಯನ್ನು ಅಂದರೆ ಪೂರ್ವಭಾವಿ ಪರೀಕ್ಷೆಯನ್ನು ಮತ್ತೊಮ್ಮೆ ಈ 2 ತಿಂಗಳಲ್ಲಿ ನಡೆಸಬೇಕು ಅಂತೇಳಿ ಟ್ವೀಟ್ ಮೂಲಕ ತಿಳಿಸಿರುವಂಥದ್ದು. ತಾವೆಲ್ಲರೂ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಇದು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂದರೆ ನಮ್ಮ CM ಸಿದ್ದರಾಮಯ್ಯನವರ ಆಫೀಸಿಯಲ್ ಟ್ವಿಟರ್ ಆಗಿರುವಂಥದ್ದು. ಇಲ್ಲಿ KPSC ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಲ್ಪಟ್ಟಂಥ ಪ್ರಶ್ನೆಗಳು ಅಸಮರ್ಪಕವಾಗಿದ್ದ ವಿಚಾರ ನನ್ನ ಗಮನಕ್ಕೆ ಬಂದ ತಕ್ಷಣ ಪರೀಕ್ಷಾರ್ಥಿಗಳಿಗೆ ಅನ್ಯಾಯವಾಗಬಾರ್ದು ಅನ್ನೋ ಉದ್ದೇಶದಿಂದ ಮುಂದಿನ 2 ತಿಂಗಳ ಒಳಗೆ ಮತ್ತೆ ಏನು ಮಾಡಬೇಕು, ಮರುಪರೀಕ್ಷೆಯನ್ನು ನಡೆಸುವಂತೆ KPSCಗೆ ಸೂಚನೆ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಮಗೆ ಸ್ಪಷ್ಟನೆ ಆಗುವಂಥದ್ದು ಏನಪ್ಪ ಅಂದರೆ KPSCಗೆ CM ಸಿದ್ದರಾಮಯ್ಯನವರಿಂದ ನಿರ್ದೇಶನ ಹೋಗಿರುವಂಥದ್ದು. ಅಂದರೆ ಮತ್ತೊಮ್ಮೆ ಅಂದರೆ ಈಗ ಅನೇಕ ಪ್ರಶ್ನೆಗಳು ಅನುವಾದವಾಗುವಾಗ ಲೋಪದೋಷಗಳು ಕಂಡುಬಂದಿದ್ದು, ಆ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು KPSCಯ ಈ ಒಂದು KS ಪೂರ್ವಭಾವಿ ಪರೀಕ್ಷೆಯನ್ನು ಮತ್ತೊಮ್ಮೆ ನಡೆಸಬೇಕು ಅಂತೇಳಿ ಸೂಚನೆಯನ್ನು ನೀಡಿದ್ದಾರೆ. ಹಾಗಾಗಿ ಇದೊಂದು ಓದಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಅಂದರೆ ಮೊನ್ನೆ ಅಂದರೆ ಆಗಸ್ಟ್ 27ರಂದು ನಡೆದಂಥ ಪರೀಕ್ಷೆಯಿಂದ ಅನೇಕ ಅಭ್ಯರ್ಥಿಗಳಿಗೆ ಆಘಾತವಾಗಿತ್ತು. ಈಗ ಮತ್ತೊಮ್ಮೆ 2 ತಿಂಗಳ ಒಳಗಾಗಿ ನಡಿಬೋದು. ಅಂದರೆ ಒಂದು 45 ದಿನನೋ 50 ದಿನನೋ ಅಥವಾ 2 ತಿಂಗಳ ಅಂದರೆ ಸಮಯ ಅವಕಾಶ ಸಿಕ್ಕರೆ ಇಷ್ಟು ಒಂದು ಸಮಯದಲ್ಲಿ ಮತ್ತಷ್ಟು ಓದೋದಕ್ಕೆ ಅವಕಾಶ ಸಿಗುತ್ತೆ. ಯಾಕಂದರೆ ಈ ಒಂದು ಪೂರ್ವಭಾವಿ ಪರೀಕ್ಷೆಯನ್ನು 2 ತಿಂಗಳ ಕಾಲದವರೆಗೆ ಮುಂದೂಡಿರುವಂಥದ್ದು ಒಂದು ಒಳ್ಳೆಯ ಉದ್ದೇಶನೇ. ಯಾಕಂದರೆ 3 ವರ್ಷ 4 ವರ್ಷಗಳಿಗೊಮ್ಮೆ KS ಈ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸ್ತಾರೆ. 6 ತಿಂಗಳಿಗೊಂದು ಅಥವಾ ವರ್ಷಕ್ಕೊಮ್ಮೆ KS ನೋಟಿಫಿಕೇಷನ್ ಆಗಿದ್ದರೆ ಬಹುಶಃ ನನಗನ್ಸಿದ ಮಟ್ಟಿಗೆ ಎಷ್ಟೊಂದು ಯಾರೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ 4-5 ವರ್ಷಗಳಿಗೊಮ್ಮೆ ನೋಟಿಫಿಕೇಷನ್ ನಡೆಸೋದ್ರಿಂದ ಇಂಥ ಉನ್ನತ ಹುದ್ದೆಗಳಿಗೆ ನಾವು ಮತ್ತೊಮ್ಮೆ ಎಕ್ಸಾಮ್ ಬರೀಬೇಕಂದ್ರೆ ಪುನಃ 4ರಿಂದ 5 ವರ್ಷಗಳ ಸಮಯವನ್ನು ನಾವು ಕಾಯಬೇಕಾಗಿತ್ತು. ಸೊ ಆದ್ದರಿಂದ ಎಲ್ರಿಗೂ ಕೂಡ ಇದೊಂದು ತೊಂದರೆ ಆಗ್ತಾಯಿತ್ತು. ಆದರೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಈಗ KS ಪೂರ್ವಭಾವಿ ಪರೀಕ್ಷೆಯನ್ನು ಮತ್ತೊಮ್ಮೆ ನಡೆಸಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಆದೇಶ ನೀಡಿರೋದ್ರಿಂದ ಬಹುಶಃ ಎಲ್ಲ ಅಭ್ಯರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಆಗಿರುವಂಥದ್ದು. ಸಮಯ ಎಷ್ಟೇ ಸಿಗಲಿ, ಅಂದರೆ 40 ದಿನ ಸಿಗ್ಬೋದು, 45 ದಿನ ಸಿಗ್ಬೋದು, ಅಥವಾ 50 ದಿನ ಅಥವಾ 2 ತಿಂಗಳ ಅಥವಾ 2.5 ತಿಂಗಳೂ ಆಗ್ಬೋದು. ಯಾಕಂದರೆ ಮತ್ತೊಮ್ಮೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಮುದ್ರಿಸಿ ಮತ್ತೆ ಎಕ್ಸಾಮ್ ಸೆಂಟರ್ನ ಅಲಾಟ್ ಮಾಡಿ ಮತ್ತೊಮ್ಮೆ ಪುನಃ ಎಕ್ಸಾಮ್ ನಡೆಸ್ಬೇಕಂದ್ರೆ ಒಂದು 2 ತಿಂಗಳ ಕಾಲ ಆದರೂ ಅವಕಾಶ ಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ KPSC ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥ ಒಂದು ಆಶಾಭಾವನೆ ಇದೆ. ಸೊ ಎಲ್ಲರೂ ಕೂಡ ಒಟ್ಟಾಗಿ ಓದೋಣ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.